ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ನಡುವೆ ಯುದ್ಧದ ಕಾರ್ಮೋಡ. ನಿರಂತರವಾಗಿ ದಾಳಿ ಪ್ರತಿದಾಳಿಗಳಾಗ್ತಾ ಇದೆ. ಆದರೆ ಇಲ್ಲಿ ಗಮನಿಸಬೇಕಾದ ಹಲವಾರು ಅಂಶಗಳಿದ್ದಾವೆ. ಕಳೆದ ಗುರುವಾರ ಜಿನೆವಾದಲ್ಲಿ 3ನೇ ಸುತ್ತಿನ ಮಾತುಕತೆ ಅಮೆರಿಕ ಮತ್ತು ಇರಾನ್ನ ನಡುವೆ ನಡೀತಾ ಇರತ್ತೆ. ಅಣ್ವಸ್ತ್ರಕ್ಕೆ ಸಂಬಂಧಪಟ್ಟಂತಹ ಮಾತುಕತೆ. ಆದರೆ ಆ ಮಾತುಕತೆ ಪೂರ್ಣವಾಗೋದ್ರ ನಡುವೆಯೇ ಈ ಒಂದು ದಾಳಿ ಆಗತ್ತೆ ಅನ್ನೋದಾದರೆ ಯಾವ ಕಾರಣಕ್ಕೆ, ಯಾವ ಮಾಹಿತಿ ಅಮೆರಿಕಕ್ಕೆ ಲಭ್ಯವಾಯಿತು, ಅದ್ಯಾವ ಸಂದರ್ಭದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಜೊತೆಗೂಡಿ ಈ ಒಂದು ದಾಳಿಯನ್ನು ಮಾಡಿದ್ರು. ಇದರ ನಡುವೆ ದಾಳಿ ಪ್ರತಿದಾಳಿ ನಿರಂತರವಾಗಿ ನಡೀತಾ ಇರುವಾಗ ಇರಾನ್ನ ಸಾಮರ್ಥ್ಯ ಎಷ್ಟಿದೆ, ಆ ಯುದ್ಧದ ಸಾಮರ್ಥ್ಯದಿಂದ ಇನ್ನೂ ಎಷ್ಟು ದಿವಸಗಳ ಕಾಲ ಯುದ್ಧ ಅನ್ನೋದು ಮುಂದುವರಿಬಹುದು, ಇಲ್ಲಿ ಗ್ರೌಂಡ್ ಆಪರೇಷನ್ಸ್ ಸಾಧ್ಯತೆ ಏನಾದರೂ ಇದೆಯಾ, ಹೀಗೆ ಹಲವಾರು ಪ್ರಶ್ನೆಗಳು ಖಂಡಿತವಾಗ್ಲೂ ಇದ್ದೇ ಇದೆ. ಇದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ವಿಶ್ಲೇಷಕರಾಗಿರುವಂತಹ ಗಿರೀಶ್ ಲಿಂಗಣ್ಣ ಅವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ ಗುರುವಾರ ಸರ್ ಇದೇ ಅಣ್ವಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಆಗ್ತಾ ಇರುತ್ತೆ. ಅಷ್ಟರಲ್ಲೇ ಒಂದು ದಾಳಿ ನಡೆಯುತ್ತೆ ಅನ್ನೋದಾದ್ರೆ ಎನಿ ಕ್ಲೂಸ್ ಅಮೆರಿಕಾಗೆ ಸಿಕ್ಕಿತ್ತು ಅನ್ಕೋಬೇಕಾ, ಅಥವಾ ಮಾತುಕತೆ ಆಗ್ತಿರುವಾಗ ದಿಢೀರಿ ದಾಳಿ ಮಾಡ್ತಾರೆ ಅನ್ನೋದಾದ್ರೆ ಆ ಮಾತುಕತೆಗೆ ಏನರ್ಥ? ಈ ದಾಳಿ ಮಾಡೋದು ಸಡನ್ನಾಗಿ ಇಂಟ್ರಪ್ಟ್ ಮಾಡಿದಾಗೆ ಸಡನ್ನಾಗಿ ದಾಳಿ ಮಾಡ್ತಾರೆ ಅನ್ನೋದಾದ್ರೆ ಅದನ್ನ ಸ್ಟ್ರಾಟಜಿ ಅಂತ ಏನಾದರೂ ಕರಿಬೇಕಾ, ಹೆಂಗೆ ಅಂತ? ಇಲ್ಲ ನೋಡಿ, ಲಾಸ್ಟ್ ಟೈಮು ಜೂನ್ 2025 ಇದೇ ಥರ ಮಾತುಕತೆ ನಡೀತಿತ್ತು. ಮಾತುಕತೆ ಮಧ್ಯೆನೇ ದಾಳಿ ಮಾಡಿಬಿಟ್ರು. ಈಗಲೂ ಮಾತುಕತೆ ವಿಫಲ ಅಂತ ಎಲ್ಲೂ ಘೋಷಿಸಿರಲಿಲ್ಲ. ಫಾರಿನ್ ಮಿನಿಸ್ಟ್ರು ಯಾವಾಗಲೂ ಹೇಳ್ತಾ ಇದ್ದೋ ಇದು ಒಂದು ಪಾಸಿಟಿವ್ ಆಗೇ ನಡೀತಾ ಇದೆ. ಮತ್ತು ಈ ವಾರನೂ ಮಾತುಕತೆ ಇತ್ತು ಅವ್ರದ್ದು. ಈ ಮಾತುಕತೆ ಅಂತ ಶುರುವಾದಾಗ ನೀವು ಒಂದು ಟೈಮ್ ಕೊಡಬೇಕು. ಎಲ್ಲಾನು ಒಂದೇ ಸಲ ತಗೊಳಕ್ಕಾಗಲ್ಲ. ಸೊ ಇಟ್ ರಿಕ್ವೈರ್ಸ್ ಟೈಮ್. ಸೊ ನಡೀತಾ ಇತ್ತು ಮಾತುಕತೆ. ಅವ್ರಿಗೆಲ್ಲೋ ಈ ಮಾತುಕತೆ ಒಂಥರ ಫಲಪ್ರದವಾಗೋದು ಅವ್ರಿಗೆ ಇಷ್ಟ ಇರಲಿಲ್ಲ ಅಂತ ಕಾಣುತ್ತೆ, ಯಾರಿಗೆ? ಇಸ್ರೇಲಿಗೆ. ಯಾಕಂದರೆ ಈ ಮಾತುಕತೆ ಏನಾದ್ರು ಸಕ್ಸಸ್ಫುಲ್ ಆಗಿ ಮತ್ತೆ ಟೈಮ್ ಕೊಟ್ಟರೆ ಇರಾನ್ಗೆ ನಾವು ಅಣ್ವಸ್ತ್ರನ ಸ್ಥಗಿತಗೊಳಿಸ್ತೀವಿ, ಅಣ್ವಸ್ತ್ರ ಎನ್ರಿಚ್ಮೆಂಟ್ನ ಆ ಥರ ಅಂದ್ರೂ ಕದ್ದು ಮುಚ್ಚಿ ಮಾಡಿ ಮತ್ತೆ ಎಲ್ಲರೂ ಇವ್ರು ನ್ಯೂಕ್ಲಿಯರ್ ವೆಪನ್ ತಯಾರಿಸಿಟ್ಕೊಂಡ್ಬಿಡ್ತಾರೋ ಅನ್ನೋ ಒಂದು ಕಡೆ ಭಯ ಅವ್ರಿಗೆ. ಈ ಮಾತುಕತೆ ಒಪ್ಪಿಗೆ ಅಂದರೆ ಕಂಪ್ಲೀಟ್ ಆಗಬಾರ್ದಾಗಿತ್ತು. ಸೊ ಅದೇ ಅವ್ರ ತಲೆಯಲ್ಲಿದ್ದಿದ್ದು ಅಷ್ಟೇ. ಎಲ್ಲಿ ಇವ್ರು ಹೇಳಿದ್ದಕ್ಕೆಲ್ಲ ಒಪ್ಕೊಂಡು ಇರಾನು ಕೊನೆಗೆ ಒಪ್ಕೊಂಡು ಸೆಟ್ಲ್ ಆಗಿಬಿಡ್ತಾರೋ, ಮತ್ತೆ ಸೆಟ್ಲ್ ಆಗಿ ಮತ್ತೆ ಯಾವತ್ತೋ ಒಂದು ದಿವಸ ಅಣ್ವಸ್ತ್ರ ರೆಡಿ ಆಯಿತು ಅಂದಾಗ ನಮಗೊಂದು ವೈರಿ ಸೃಷ್ಟಿ ಆದ್ನೋ ಪಕ್ಕದಲ್ಲಿ ಅನ್ನೋ ಒಂದು ಭಯ ಇವ್ರಿಗೆ ಇಸ್ರೇಲಿ ಕಾಡ್ತಾ ಇತ್ತು. ಸೊ ಈ ಮಾತುಕತೆ ಮುರಿದು ಬೀಳಲಿ ಅನ್ನೋಕ್ಕೋಸ್ಕರನೇ ಈ ಒಂದು ದಾಳಿ ಶುರು ಮಾಡಿದ್ವಿ ಇವರು. ಪಾಸಿಟಿವ್ ಆಗಿ ನಡೀತಿದ್ದಂಥ ಮಾತುಕತೆನ ಸಡನ್ ಆಗಿ ಇವ್ರು ದಾಳಿ ಮಾಡ್ತಾರೆ, ಇನ್ನೂ ಮುಗದೇ ಇಲ್ಲ ಅಂದಾಗ ಇದೊಂಥರ ಎಲ್ಲೋ ಒಂಥರ ದ್ರೋಹ ಬಗ್ದಂಗೂ ಆಗುತ್ತೆ. ಸೊ ನನಗನ್ಸುತ್ತೆ ಇದು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಅದನ್ನು UN ನಲ್ಲಿ ಅದನ್ನು ಖಂಡಿಸಿದಾರೆ. ಮಾತುಕತೆ ನಡೀತಾ ಇರಬೇಕಾದ್ರೆ ಯಾಕೆ ದಾಳಿ ಮಾಡಿದ್ವಿ? ಬಟ್ ಏನೇ ಖಂಡಿಸಿದ್ರು ಟ್ರಂಪ್ನ ಎದುರು ನಿಂತ್ಕೊಳ್ಳೋ ಅಂತ UN-ಗಾಗಲಿ ಯಾವುದೇ ದೇಶಗಳಿಗಾಗಲಿ ಇದು ಉಳಿದಿಲ್ಲ. ನನಗನ್ಸುತ್ತೆ ಕಿಮ್ ಜಾಂಗ್ ಒಬ್ಬ ಬಿಟ್ರೆ ಇನ್ಯಾರೋ ಧೈರ್ಯವಾಗಿ ಅವನನ್ನ ಎದುರಿಸ್ತಾನೆ ಇಲ್ಲ ಅನ್ನಂಗೆ ಆಗ್ತದೆ. ಆದರೆ ಸರ್, ಇದು ಅಮೆರಿಕದ ಸರ್ವಾಧಿಕಾರಿ ಧೋರಣೆ ಅಂತ ಅನ್ಸೋದಿಲ್ವಾ? ಯಾಕಂದ್ರೆ ಈ ಟ್ರಂಪ್ನ ಆಡಳಿತದಲ್ಲಿ ಸೊಮಾಲಿಯಾ, ನೈಜೀರಿಯಾ, ಇರಾಕ್, ಇರಾನ್ ಯಾವ ದೇಶನೂ ಬಿಡ್ತಾ ಇಲ್ಲ, ಯಾವುದನ್ನು ಬಿಡ್ತಿಲ್ಲ. ಅವ್ನಿಗೆ ಏನು ಅನ್ಸುತ್ತೋ ಅವನು ಯಾರು ಮಾತು ಕೇಳಲ್ವೋ ಆ ದೇಶನ ಒಂದು ನೆರೇಷನ್ ಮಾಡೋದು, ಅಲ್ಲಿರೋ ಅಪೋಸಿಷನ್ನ ಮೇಲೆತ್ತೋದು, ಇವರೇ ಒಂದು ನೆರೇಟಿವ್ ಕ್ರಿಯೇಟ್ ಮಾಡೋದು ವಿಶ್ವ ಮೀಡಿಯಾದಲ್ಲಿ, ಅವನನ್ನ ಕಳ್ಳ ಅಂತ ಬಿಂಬಿಸೋದು, ಅಲ್ಲಿ ನಡೀತಾ ಇರೋ ಪ್ರೆಸಿಡೆಂಟ್ನ ಏನೋ ಒಂದು ಅವನ ಮೇಲೆ ಅಲಿಗೇಷನ್ ಮಾಡೋದು, ಡ್ರಗ್ಸ್ ಮಾಡ್ತಿದ್ನೋ ಇಲ್ಲ ಟೆರರಿಸಮ್ ಮಾಡ್ತಿದ್ನೋ ಏನು ಮಾಡ್ತಿದ್ನೋ ಆ ಥರ ಮಾಡಿಬಿಟ್ಟು ಅಲ್ಲೊಂದು ಗಲಾಟೆ ಶುರು ಮಾಡಿಸೋದು, ಆ ದೇಶನ ಹಾಳು ಮಾಡಿಡೋದು. ಇದೇ ಟ್ರಂಪಿಂದು ಕತೆ ಆಗ್ಬಿಟ್ಟಿದೆ ನೋಡಿ. 2016 ಟ್ರಂಪೇ ಹೇಳ್ತಾನೆ ಯಾವುದೇ ರೆಜಿಮ್ ಚೇಂಜ್ ಮಾಡಬಾರ್ದು, ಯಾವುದೇ ದೇಶಕ್ಕೆ ಹೋಗಿ ಪ್ರೆಸಿಡೆಂಟ್ನ ಬೇರೆ ನಾವೇ ಕೂಡ್ಸೋದು ಸರಿಗಿಲ್ಲ ಅಂತ ಅವನೇ ಹೇಳ್ತಾನೆ. 2025 ಸಹಿತ ಯಾವುದೋ ಸೌದಿ ಅರೇಬಿಯಾ ಇದರೆಲ್ಲ ಅದನ್ನೂ ಹೇಳ್ತಾನೆ. ಸಡನ್ ಆಗಿ ಇಲ್ಲಿ ನೋಡಿದ್ರೆ ಈ ಥರ ಮಾಡ್ತಾನೆ. ಅಂದರೆ ಏನು ಮಾಡ್ತಾನೆ, ಅವನ ಮಾತಿಗೂ ಆ್ಯಕ್ಷನ್ಗೂ ಯಾವ ವಿಧವಾದ ಕನೆಕ್ಷನ್ನು ಇಲ್ಲ.
ಆಮೇಲೆ ಮಾಡೋ ಕೆಲಸಕ್ಕೆ ಯಾವುದು ಲೀಗ್ಯಾಲಿಟಿ ಅನ್ನೋದು ಇಲ್ಲ. ನೋಡಿ, ಇದನ್ನು ಮಾಡಬೇಕಾದ್ರೆ US ಕಾಂಗ್ರೆಸ್ ಪರ್ಮಿಷನ್ ತೊಗೋಬೇಕಾಗಿತ್ತು. ಇಸ್ರೇಲ್ ಜೊತೆ ಮಾಡಬೇಕಾದ್ರೆ ಅವ್ರದ್ದೇ ಆದ ಪಾರ್ಲಿಮೆಂಟ್ ಇದೆ, ಅವ್ರದ್ದೇ ಆದ ಪರ್ಮಿಷನ್ ಇದೆ, ಏನೂ ಇಲ್ಲ. ಅದಕ್ಕೆ ಸಡನ್ ಡಿಸಿಷನ್. ಈ ಸಡನ್ ಅನ್ನುವಾಗ ಸರ್, ಗ್ಯಾಂಗ್ ಆಫ್ 8ದು ಅನುಮೋದನೆಯನ್ನು ಪಡ್ಕೊಂಡು ಟ್ರಂಪ್ ಮೂವ್ ಮಾಡಬೇಕಾಗಿತ್ತು. ಗ್ಯಾಂಗ್ ಆಫ್ 8ಗೆ ಮಾಹಿತಿ ಇತ್ತಾ ಇಲ್ವಾ? ಯಾರಿಗೇನು ಮಾಹಿತಿ ಇಲ್ಲ. ಇವನು ಮಾಡೋದು ಯಾರಿಗೆ ಯಾವ ಮಾಹಿತಿನೂ ಕೊಡಲ್ಲ. ಇದ್ದಕ್ಕಿದ್ದಂಗೆ ಮಾಡೋದಕ್ಕೆ ಈಗ ಪುತಿನ್ ಅದನ್ನು ಖಂಡಿಸಿದ್ದಾರೆ. ಈಗೇನಾಗಿದೆ ಅಂದರೆ ಯುರೋಪ್ ಅವ್ರಿಗೆ ಬೇರೆ ದಾರಿ ಇಲ್ಲ, ಟ್ರಂಪ್ನ ಓಲೈಸ್ಕೊಳ್ಳೋದಂದರೆ ದಾರಿ. ಇರೋ ತನಕ ಇವನಿಗೆ ನಮಸ್ಕಾರ ಹೊಡ್ಕೊಂಡು ಹೆಂಗೋ ಕಾಲ ಹಾಕ್ಬಿಡೋಣಪ್ಪ ಅನ್ನೋ ಮನಸ್ಥಿತಿ ಇವರು ಬಂದ್ಬಿಟ್ಟಿದ್ದಾರೆ. ಸೊ ಇದೇನಾಯಿತು ಅಂದರೆ ಈಗ ಅವರು ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಈ ಒಂದು ಯುದ್ಧನ. ಅಂದರೆ ಅವ್ರು ಸಪೋರ್ಟ್ ಮಾಡಿರೋಕೆ ಅವ್ರಿಗೊಂದು ಕಾರಣ ಬೇಕಿತ್ತು. ಏನಪ್ಪ ಅಂದರೆ ಅಬುದಾಬಿಲಿ ಫ್ರೆಂಚ್ದು ಒಂದು ಪೋಸ್ಟ್ ಇತ್ತು, ಅದ್ರ ಮೇಲೆ ಒಂದು ದಾಳಿ ಆಯಿತು, ತಗೊಳ್ಳಿ ಅವ್ರ ಮೇಲೆ ಒಂದು ಫ್ರೆಂಚ್ ಅವ್ರು ಸೇರಿಕೊಂಡ್ರು, ನಮ್ಮ ಪೋಸ್ಟ್ನ ಮುಟ್ಟಿದ್ದೀರ ಅಂತ. ಸೈಪ್ರಸ್ಸಲ್ಲಿ RAF ಬ್ರಿಟನ್ದೊಂದು ಏರ್ಫೋರ್ಸ್ ಪೋಸ್ಟ್ ಇತ್ತು, ಅಲ್ಲೆಲ್ಲೋ ಒಂದು ಬಾಂಬ್ ಇತ್ತು. ಸೊ ನಾವು ಸೇರ್ಕೋತೀವಿ ಅಂತ ಅವರು ಸೇರ್ಕೊಂಡಿದ್ದಾರೆ. ಜರ್ಮನಿ ಅವ್ರು ಸೇರ್ಕೊಂಡಿದ್ದಾರೆ. ಈ ಕಡೆ ಗಲ್ಫ್ ಕಂಟ್ರೀಸ್ ಅವರು ನಾವು ಮಿಲ್ಟ್ರಿ ಬೇಸ್ ಮೇಲೆ ಒಂದೇ ಹೊಡೆದಿಲ್ಲ, ಇಲ್ಲಿರೋ ಜನದ ಮೇಲೂ ಹೊಡಿತಾ ಇದ್ದೀರಾ, ಎಕನಾಮಿ ಮೇಲೆ ಹೊಡಿತಾ ಇದ್ದೀರಾ, ಆಯಿಲ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಹೊಡಿತಾ ಇದ್ದೀರಾ, ನಾವು ನಿಮ್ಗೇನು ಮಾಡೋದೇನು ನಮಗೆ ಕೆದಲ್ಸ್ತಾ ಇದ್ದೀರಾ, ನಾವು ನಿಮ್ಮ ಅಗೇನ್ಸ್ಟ್ ಆಗಿ ಅಮೇರಿಕನ್ ಜೊತೆ ಕೈ ಜೋಡಿಸ್ತೀವಿ ಅಂತ ಅವರು ಜೋಡಿಸಿದ್ದಾರೆ ಈಗ. ಸೊ ಎಲ್ಲ ಜೋಡಿಸ್ಕೊಂಡು ಇರಾನ್ ಮೇಲೆ ಈಗ ದಾಳಿ ಮಾಡೋಕ್ಕೆ ಶುರು ಮಾಡೋಕ್ಕೆ ಮಾಡ್ತಾ ಇದ್ದಾರೆ. ಡೊನಾಲ್ಡ್ ಟ್ರಂಪ್ ಒಂದು ನರೇಷನ್ ಬಿಲ್ಡ್ ಮಾಡ್ತಾರಲ್ಲ ಸರ್, ಅದ್ರ ಬಗ್ಗೆ ನನ್ನ ಪ್ರಶ್ನೆ. ಈಗ ಕಮೇಲಿ ಹತ್ಯೆ ಆದ ನಂತರದ ಸಂದರ್ಭದಲ್ಲಿ ಟ್ರಂಪ್ ಹೇಳಿದ ಒಂದು ಮಾತನ್ನು ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ. ನಿಮ್ಮ ಬೇಡಿಕೆಯಂತೆ ಬಾಹ್ಯವಾಗಿ ನಾನೇನು ಬೆಂಬಲ ಕೊಡಬೇಕು, ಏನು ಸಹಾಯ ಮಾಡಬೇಕು ಅದನ್ನು ನಾನು ಮಾಡಿದ್ದೀನಿ. ಇನ್ನು ನೀವು ಆಂತರಿಕವಾಗಿ ದಂಗೆ ಏಳಬೇಕು, ಸರ್ಕಾರವನ್ನು ನಿಮ್ಮ ಕಂಟ್ರೋಲಿಗೆ ತಗೋಬೇಕು ಅಂತ ಜನಕ್ಕೆ, ಅಂದರೆ ಇರಾನ್ನ ನಾಗರಿಕರಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ಬೆಂಜಮಿನ್ ನೇತನ್ಯಾಹು ಕೂಡ ಇದೇ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ಇರಾನ್ನ ಹಳ್ಳ ಹಿಡಿಸ್ಬೇಕು. ಅವ್ರು ಏನಕ್ಕೆ ದಂಗೆ ಎದೊಳ್ಬೇಕು ಹೇಳ್ತಾರೆ ಅಂದರೆ, ನೀವು ಯಾವುದೇ ಒಂದು ರೆಜಿಮ್ ಚೇಂಜ್ ಮಾಡಬೇಕಾದ್ರೂ ಸೈನ್ಯ ಒಳಗಡೆ ನುಗ್ಗಬೇಕು. ಬರೀ ಏರ್ಫೋರ್ಸಿಂದ ಒಂದು ರೆಜಿಮ್ನ ಚೇಂಜ್ ಮಾಡೋಕ್ಕಾಗಲ್ಲ. ನಿಮ್ಮ ಸೈನಿಕರನ್ನ ನೀವು ಒಳಗಡೆ ನುಗ್ಗಿಸಿ ಆ ಒಂದು ಪಾರ್ಲಿಮೆಂಟ್ನ ವಶಪಡಿಸ್ಕೊಂಡು ನಿಮಗೆ ಬೇಕಾಗಿರೋವಂಥ ಅಧಿಕಾರಿನ ನೀವು ಕೂಡಿಸ್ಬೇಕಾಗತ್ತೆ. ಈಗೇನಾಗುತ್ತೆ ಅಂದರೆ ಅಲ್ಲಿ ಇರಾನ್ ಆರ್ಮಿ ಈಸ್ ವೆರಿ ಸ್ಟ್ರಾಂಗ್. ಒಂದು 6 ಲಕ್ಷ ಜನ ಇದ್ದಾರೆ. ಇವ್ರ ಹತ್ರ 1.5 ಲಕ್ಷ ಜನ ಇದ್ದಾರೆ, ಯಾರು ಇಸ್ರೇಲ್ ಅವ್ರ ಹತ್ರ ಅಂತ ಇಟ್ಕೊಳ್ಳಿ. ಈಗ ಅಮೇರಿಕಾದವರು ಟ್ರಂಪ್ ಯಾವತ್ತೂ ಅವರ ಜನನ್ನ ಒಳಗಡೆ ಕಳಿಸಿ ಅವ್ರನ್ನ ಪ್ರೊಜೆಕ್ಟ್ ಮಾಡಕ್ಕೆ ಹೋಗಲ್ಲ, ಈ ಗ್ರೌಂಡ್ ಆಪರೇಷನ್ಸ್ಗೆ ಹೋಗಲ್ಲ. ಯಾಕಂದರೆ ಅಲ್ಲಿ ಏನಾರ ಸಾವು ನೋವುಗಳಾಗಿ ಈ ಬಾಡಿ ಬ್ಯಾಗ್ಗಳು ಏನಾರು ವಾಪಸ್ ಹೋಗೋಕ್ಕೆ ಶುರು ಮಾಡಿದ್ರೆ ಕಂಡಮ್ ಜಾಸ್ತಿ ಮಾಡ್ತಾರೆ ಅಮೇರಿಕಾದಲ್ಲಿ. ಟ್ರಂಪಿನ ಈಗಲೇ ರೇಟಿಂಗ್ ಕಮ್ಮಿ ಆಗಿದೆ, ಇನ್ನೂ ಅವನ ಮೇಲೆ ಜನ ಉರಿದು ಬೀಳ್ತಾರೆ. ಸೊ ಅದಕ್ಕೋಸ್ಕರ ಆ ಒಂದು ಕೆಲ್ಸಕ್ಕೆ ಮಾಡೋಕ್ಕೆ ಹೋಗಲ್ಲ. ಏನಿದ್ರು ಈ ಟೆಕ್ನಾಲಜಿ, ಯುದ್ಧ ವಿಮಾನ, ಈ ಏರ್ಕ್ರಾಫ್ಟ್ ಕ್ಯಾರಿಯರು ಇಂಥವು ಕಳಿಸ್ಬಿಟ್ಟು ಈ ವಿಲ್ ಸಿ ದಟ್ ಈ ವಿಲ್ ಗಿವ್ ಎ ಸಪೋರ್ಟ್ ಫ್ರಮ್ ಔಟ್ಸೈಡ್. ಹೊತ್ತು ಒಳಗಡೆ ಒಂದು ದೇಶದೊಳಗೆ ಹೋಗಿ ಅವ್ರ ಸೈನಿಕರನ್ನು ನುಗ್ಗಿಸಿ ಅದೆಲ್ಲ ಮಾಡೋವಂಥ ಯೋಚನೆ ಸಹಿತ ಮಾಡೋಕ್ಕೆ ಹೋಗಲ್ಲ ಅವರು. ಹಾಗಾದರೆ ಹೇಳಿ ಸರ್, ಇಸ್ರೇಲು ಮತ್ತು ಅಮೇರಿಕ ಒಂದು ದಾಳಿ ಮಾಡ್ತು, ಇರಾನ್ ಪ್ರತಿದಾಳಿಯನ್ನು ಮಾಡ್ತು. ಇದೆಷ್ಟರ ಮಟ್ಟಿಗೆ ಅಂದರೆ ಅಮೇರಿಕನ ಹೆಂಗೆ ಡ್ಯಾಮೇಜ್ ಮಾಡಬೇಕು ಆ ಹಂತವಾಗಿ ಇರಾನ್ ತಂದೇ ಆದಂಥ ಪ್ರಯತ್ನವನ್ನು ಮಾಡ್ತದೆ. ಯಾವ ರಾಯಭಾರ ಕಚೇರಿನೂ ಕೂಡ ಬಿಟ್ಟಿಲ್ಲ, ಧ್ವಂಸ ಮಾಡ್ತಿದ್ದಾರೆ. ಅಮೇರಿಕಾಗ ಮುಖಭಂಗ ಅಲ್ವೇ? ಇದೊಂಥರ ಮುಖಭಂಗನೇ ಅಂತಲೇ ಹೇಳ್ಬೋದು. ನೋಡಿ, ಈಗ ಮಿಲ್ಟ್ರಿ ನೆಲೆಗಳನ್ನ ಯಾಕೆ ಕೊಟ್ಟಿದ್ದಾರೆ ಅವರು? ಮಿಲ್ಟ್ರಿ ನೆಲೆಗಳನ್ನ ಕೊಟ್ಟಿರೋ ಈಗ ಸೌದಿ ಅರೇಬಿಯಾ ಅವರು ಕೊಟ್ಟಿದ್ದಾರೆ, UAE ಅವರು ಕೊಟ್ಟಿದ್ದಾರೆ, ಕತಾರ್ ಕೊಟ್ಟಿದ್ದಾರೆ. ಎಲ್ಲರೂ ಮಿಲ್ಟ್ರಿ ನೆಲೆಗಳನ್ನ ಯಾಕೆ ಕೊಟ್ಟಿದ್ದಾರೆ ಹೇಳಿ? ಅವ್ರನ್ನ ಒಂದು ಈ ಥರ ದಾಳಿಗಳಾದಾಗ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಮೇರಿಕಾದವರು. ನಾವು ಅದ್ರ ಮೇಲೆ ಇನ್ವೆಸ್ಟ್ ಮಾಡೋದು ಬೇಡ, ನಾವು ನಮ್ಮ ಎಕನಾಮಿಕಲ್ ಡೆವಲಪ್ಮೆಂಟು, ನಮ್ಮ ದೇಶದ ಡೆವಲಪ್ಮೆಂಟು ಅದು ನೋಡ್ಕೊಂಡು ಹೋಗೋಣ. ನಾವು ಜಾಸ್ತಿ ಅಣ್ವಸ್ತ್ರ, ಈ ವೆಪನ್ಸು ಇಂಥದ್ರ ಮೇಲೆ ನಾವು ತಲೆ ಕೆಡ್ಸ್ಕೊಳ್ಳೋದು ಬೇಡ. ಅದಕ್ಕೆ ಅಮೇರಿಕಾಗೆ ಒಂದು ಜಾಗ ಕೊಟ್ಟು ಅವ್ರದ್ದು ಜಾಗ ಕೊಡೋದಲ್ಲದೆ ಅವ್ರ ಕೆಲಸ ನಮ್ಮನ್ನು ನೋಡ್ಕೊಳ್ಳೋದು ಅವ್ರ ಕೆಲಸ ಅಂತ ಅವ್ರು ಬಿಟ್ಟಿದ್ದಾರೆ. ಬಟ್ ಇವಾಗ ನೋಡಿದ್ರೆ ಅಮೇರಿಕ ಎಲ್ಲೋ ಒಂದು ಕಡೆ ಎಡವಿದೆ ಇಲ್ಲೂ ಅಂತ ಹೇಳ್ಬೋದು. ಯಾಕಂದರೆ ಬಹರೀನಲ್ಲಿ ನೋಡಿ 3 ಏರ್ಕ್ರಾಫ್ಟ್ ಬಿದ್ದಿದೆ ಅಂತ ಈಗ ಬರ್ತಾ ಇದೆ. ಆಮೇಲೆ ಸೌದಿ ಅರೇಬಿಯಲ್ಲಿ ಬಿಗ್ಗೆಸ್ಟ್ ಆಯಿಲ್ ರಿಫೈನರಿ, ಅದ್ರ ಮೇಲೆ ದಾಳಿ ಆಗಿದೆ. ಕತಾರ್ ಮೇಲೆ ದಾಳಿ ಆಗಿದೆ. ದುಬೈ ವಾಸ್ ದ ಸೇಫೆಸ್ಟ್ ಹೆವೆನ್, ಅದ್ರ ಮೇಲೆ ದಾಳಿ ಆಗಿದೆ. ಸೊ ದುಬೈಗೆ ಎಷ್ಟು ಪಟ್ಟಕ್ಕೆ ಎಕನಾಮಿ ಅವ್ರಿಗೆ ಏಟ್ ಬೀಳ್ತಾ ಇದೆ ಅಂದರೆ ಇಡೀ ವರ್ಲ್ಡ್ಸ್ ಲಾರ್ಜೆಸ್ಟ್ ಏರ್ಪೋರ್ಟ್ ನಿಂತೋಗಿದೆ. ಆಮೇಲೆ ಬುರ್ಜ್ ಖಲೀಫಾನ ಕಡೆ ಅಂಥ ಕಡೆನೇ ಬಾಂಬ್ ಹೊಡೆದಿದ್ದಾರೆ.
ಅಫ್ಕೋರ್ಸ್ ಅಲ್ಲಿ ತುಂಬ ಡ್ಯಾಮೇಜ್ ಆಗದೆ ಇದ್ರೂ ಅದು ಏನು ಸಂದೇಶ ಕಾಣುತ್ತೆ ಜಗತ್ತಿಗೆ ಅಂದರೆ ದುಬೈ ಸೇಫ್ ಪ್ಲೇಸ್ ಅಲ್ಲಪ್ಪ. ದುಬೈಯಲ್ಲಿ ಹೋಗಿ ಎಲ್ಲ ಇನ್ವೆಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋದು ಸೇಫ್ಟಿ ಇಲ್ಲ. ಇಲ್ಲೂ ಯಾವತ್ತು ಬೇಕಾದ್ರೂ ಬಾಂಬ್ ಬೀಳ್ಬೋದು, ಇಲ್ಲೂ ಯಾವತ್ತು ಬೇಕಾದರೂ ಏನು ಬೇಕಾದ್ರೂ ಆಗ್ಬೋದು. ಈಗ ಪಾಕಿಸ್ತಾನಿಗೆ ಹೋಗಿ ನೀವು ಫ್ಯಾಕ್ಟ್ರಿ ಮಾಡೋದ್ರೆ ಯಾರಾದರೂ ಮಾಡ್ತಾರಾ? ಯಾರು ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಅಲ್ಲಿನ ಗ್ಯಾರಂಟಿ ಅಲ್ಲ, ಅಲಿಹುಳಿಗೂ ಗ್ಯಾರಂಟಿನೇ ಇಲ್ಲ. ಯಾವತ್ತು ಎಲ್ಲಿ ಬಾಂಬ್ ಬೀಳುತ್ತೋ, ಯಾರು ಎಷ್ಟು ಜನ ಸಾಯ್ತಾರೆ ಅನ್ನೋದೇ ಗ್ಯಾರಂಟಿ ಇರಲ್ಲ. ಆ ಥರ ದೇಶದ ಸ್ಥಿತಿ ಆ ಥರ ಮಟ್ಟಿಗೆ ಜನಕ್ಕೆ ಬಂದ್ಬಿಟ್ರೆ ಫೀಲಿಂಗು, ಅಲ್ಲಿ ಯಾರು ಇನ್ವೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಈ ಸೇಫ್ ಹೇವನ್ ಅಲ್ಲಪ್ಪ, ಇದು ಯಾವತ್ತಿದ್ರೂ ಇದು ದಾಳಿಗೆ ಒಳಪಡ್ತದೆ, ನಾವು ಯಾಕೆ ಇಲ್ಲಿ ದುಡ್ಡು ಹಾಕೊಂಡು ಕೂತಿರೋಣ, ನಾಳೆ ದಾಳಿ ಆದರೂ ಆಗ್ಬೋದು ಇಲ್ಲಿ ಈ ಜಾಗದಲ್ಲಿ. ಬಟ್ ಇಷ್ಟು ವರ್ಷಗಿನ ಅಭಿಪ್ರಾಯನೇ ಬ್ರೇಕ್ ಆದಂಗಲ್ವ ಸರ್? ಸೇಫೆಸ್ಟ್ ಹೆವೆನ್ ನೀವೇ ಹೇಳಿದ್ರಿ, ಸೇಫೆಸ್ಟ್ ಕಂಟ್ರೀಸ್ ಅಂದರೆ ಈ UAE ಅನ್ನೋದು ಇತ್ತು, ಒಂದು ಪೀಸ್ಫುಲ್ ನೇಷನ್ನು, ಸೇಫೆಸ್ಟ್ ನೇಷನ್ ಅನ್ನೋದು. ಆ ಒಂದು ಹೆಸರನ್ನ ಒಂದು ಕಳಂಕ ತರಬೇಕು ಅಂತ ಇತ್ತು. ಯಾಕಂದರೆ ಇರಾನ್ ನಾವೊಬ್ಬರೇ ಸಾಯೋದಲ್ಲ, ಹೆಂಗಿದ್ರು ಸಾಯ್ತಾ ಇದ್ದೀವಿ. ಕೊನೆಗೆ ಎಕನಾಮಿ ಮಿಡ್ಲ್ ಈಸ್ಟ್ ಅವರು ಎಲ್ಲ ಇವರು ಅಮೆರಿಕ ಜೊತೆ ಸೇರಿ ನಮ್ಮನ್ನು ಒಂದು ಹಾಳು ಮಾಡೋ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ. ಇವ್ರ ಎಕನಾಮಿನೂ ಹಾಳು ಮಾಡಿಬಿಟ್ಟೆ ಸಾಯೋಣ ಅನ್ನೋ ಮಟ್ಟಕ್ಕೆ ಅವರು ಬಂದ್ಬಿಟ್ಟಿರ್ಬೇಕೀಗ. ಸೊ ಅದಕ್ಕೆ ಹೆಂಗಂದ್ರೆ ಹಂಗೆ ದಾಳಿ ಮಾಡ್ತಾ ಇದಾರೆ. ಕೊನೆ 6 ಬಾಲಲ್ಲಿ ಹೆಂಗಿದ್ರು ಸೋಲೋದು ಗೊತ್ತಿರುತ್ತೆ ಆ ಕ್ರಿಕೆಟ್ ಮ್ಯಾಚಲ್ಲಿ. ಹೌದು, 6 ಬಾಲಲ್ಲಿ ಎಷ್ಟಾಗುತ್ತೋ ಅಷ್ಟು ಹೊಡಿಯೋಣ ಬಿಡು, ಆ ಸೋಲಿನ ರೇಟಾರ ಕಮ್ಮಿ ಮಾಡ್ಕೊಳ್ಳೋಣ, ರನ್ ರೇಟ್ನ ಅಂದ್ಬಿಟ್ಟು ಎಲ್ಲಿ ಬೇಕಾದ್ರೂ ಹೊಡಿತಾ ಇರ್ತಾರೆ. ಹೋದ್ವಿ ಬಂದ್ವಿ ಅಂತ ಆ ಮಟ್ಟಕ್ಕೆ ನಿಂತ್ಕೊಂಡ್ಬಿಟ್ಟಿದೆ ಇರಾನ್ ಇವತ್ತು. ಸೊ ಎಲ್ಲಿ ದಾಳಿ ಮಾಡ್ತಾ ಇದ್ದಾರೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಪ್ಲಸ್ ಅವ್ರ ಹತ್ರ ಇರೋ ಬ್ಯಾಲಿಸ್ಟಿಕ್ ಮಿಸೈಲ್ಸು ಟೆಕ್ನಾಲಜಿ ತುಂಬಾ ಚೆನ್ನಾಗಿದೆ. ಅವ್ರ ಹತ್ರ ಇರೋ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಆಗಿರ್ಬೋದು, ಲಾಂಗ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಆಗಿರ್ಬೋದು, ಹೈಪರ್ಸಾನಿಕ್ ಮಿಸೈಲ್ಸ್ ಆಗಿರ್ಬೋದು, ಕ್ರೂಯಿಸ್ ಮಿಸೈಲ್ಸ್ ಆಗಿರ್ಬೋದು. ದೇ ಆರ್ ವೆಲ್ ಡೆವಲಪ್ಡ್ ಇನ್ ದ ಟೆಕ್ನಾಲಜಿ ಆಫ್ ದ ಮಿಸೈಲ್ಸ್ ಆ್ಯಂಡ್ ಡ್ರೋನ್ಸ್ ಅವ್ರಿಗೆ ಭಾಳ ದೊಡ್ಡ ಶಕ್ತಿ. ಯಾಕಂದರೆ ಅವ್ರ ಹತ್ರ ಏರ್ಫೋರ್ಸ್ ಇಲ್ಲ. ಯಾಕಂದರೆ ಏರ್ಕ್ರಾಫ್ಟು ಇವರು ಎಲ್ಲೂ ತಗೊಳಕ್ಕೆ ಆಗಲೇ ಇಲ್ಲ. ಅವ್ರ ಕೈಲಿ ಸ್ಯಾಂಕ್ಷನ್ಸ್ಗಳು ಹಾಕಿದ್ರು ಯಾವ ದೇಶನೂ ಇವ್ರಿಗೆ ಮಾರಲಿಲ್ಲ. ಸೊ ಯಾವುದೋ F4 F5 ಹಳೇ ಕಾಲದ 70s ಇದೆ ಏರ್ಕ್ರಾಫ್ಟು. ಸೊ ಅದು ಏನು ಅದು ಇದ್ರು ಒಂದೇ ಇಲ್ಲದೇ ಇದ್ರು ಒಂದೇ. ಸೊ ಅವ್ರೇನು ಮಾಡಿದ್ರು, ಆಲ್ಟರ್ನೇಟ್ ಆಗಿ ದೇ ಸ್ಟಾರ್ಟೆಡ್ ಡೆವಲಪಿಂಗ್ ದೇರ್ ಓನ್ ಮಿಸೈಲ್ಸ್ ಆಗಲಿ, ಡ್ರೋನ್ಸ್ ಆಗಲಿ, ಅದನ್ನೆಲ್ಲ ಡೆವಲಪ್ ಮಾಡಿಕೊಂಡು ಅದರಲ್ಲೇ ಇಷ್ಟು ಎದುರಿಸ್ಕೊಂಡಿದ್ದಾರೆ ಅಂದರೆ ಲೆಕ್ಕ ಹಾಕೊಳ್ಳಿ. ಅವ್ರದ್ದು ಎಲ್ಲ ಸ್ಯಾಂಕ್ಷನ್ ಇದ್ರೂ ಅಫ್ಕೋರ್ಸ್ ಚೈನೀಸ್ ಸಪೋರ್ಟ್ ಮಾಡಿದ್ದಾರೆ. ಯಾಕಂದರೆ ಇದು ಇರಾನ್ ಉತ್ಪಾದನೆ ಮಾಡ್ತಿದ್ದಂಥ ಆಯಿಲ್ನ 90% ಹೋಗ್ತಾ ಇದೆ ಚೈನಾಗೆ. ಯಾಕಂದರೆ ಅದ್ರ ಮೇಲೂ ಸ್ಯಾಂಕ್ಷನ್ಸ್ ಹಾಕಿರೋದ್ರಿಂದ ಯಾವ ದೇಶನೂ ಇರಾನಿಂದ ಆಯಿಲ್ ತಗೋತಾ ಇರಲಿಲ್ಲ. ಬಟ್ ಚೈನಾ ಮಾತ್ರ 90% ಅಷ್ಟು ಆಯಿಲ್ ತಗೋತಾ ಇತ್ತು. ಯಾಕಂದರೆ ಅವ್ರು ಕೆಲವು ಪೈಪ್ಸ್ಗಳು ಅಳವಡಿಸ್ಕೊಂಡಿದ್ರು. ಈ ಶ್ಯಾಡೋ ಫ್ಲೀಟ್ಗಳಿತ್ತು, ಅಂದರೆ ಕದ್ದು ಮುಚ್ಚಿ ಅವರು ತಗೊಳ್ಳೋದ್ರಲ್ಲೇ ಅವರು ಪಂಡಿತರು ಅವ್ರು ಅಂಥದ್ರಲ್ಲೆಲ್ಲ. ಸೊ ದೇ ಆರ್ ಟೇಕಿಂಗ್. ಸೊ ಬೈ ಆ್ಯಂಡ್ ಲಾರ್ಜ್ ಎಕನಾಮಿ ಆಫ್ ಚೈನಾ ವಾಸ್ ಲಾರ್ಜ್ಲಿ ಡಿಪೆಂಡೆಂಟ್ ಆನ್ ಇರಾನ್. ಪ್ಲಸ್ ಅವರು ಯುಹಾನ್ ಕರೆನ್ಸಿನೇ ಯೂಸ್ ಮಾಡ್ತಾಯಿದ್ರು, ಚೈನಾ ಕರೆನ್ಸಿನೇ ತಗೋತಾ ಇದ್ರು ಇರಾನ್ ಅವರು. ಸೊ ಪ್ಲಸ್ ಚೈನಾ ಆ ದುಡ್ಡಲ್ಲಿ ಏನು ಮಾಡ್ತಾಯಿದ್ರು, ಚೈನಾಯಿಂದ ಅತ್ಯಾಧುನಿಕವಾದ ಕೆಲವು ಏರ್ ಡಿಫೆನ್ಸ್ ಸಿಸ್ಟಮ್ ಆಗಲಿ ಇದಾಗಲಿ ಎಲ್ಲನೂ ತೊಗೊಂಡಿದ್ರು ಅವ್ರು, ಇಲ್ಲ ಅಂತಲ್ಲ. ಬಟ್ ಯಾವ ಡಿಫೆನ್ಸ್ ಸಿಸ್ಟಮು ಇಲ್ಲಿ ವರ್ಕ್ ಆಗಲಿಲ್ಲ. ಮೊನ್ನೆ ನಡೆದಿದ್ದ ದಾಳಿಲಿ ಯಾವ ಏರ್ ಡಿಫೆನ್ಸ್ ಸಿಸ್ಟಮ್ ವರ್ಕ್ ಆಗಿಲ್ಲ. ಈವನ್ ಪಾಕಿಸ್ತಾನವರು ಚೈನಾದ ಇಟ್ಕೊಂಡಿದ್ರು, ವರ್ಕ್ ಆಗಲಿಲ್ಲ ಆ ಟೈಮಲ್ಲಿ. ಏನಕ್ಕೆ ವರ್ಕ್ ಆಗಲಿಲ್ಲ, ದೇರ್ ಇಸ್ ಲಾಟ್ ಆಫ್ ಟೆಕ್ನಾಲಜಿ. ಅದು ಗ್ರೋಲರ್ ಅಂತ ಒಂದು ಎಲೆಕ್ಟ್ರಾನಿಕ್ ಸೂಟ್ಸ್ ಇದೆ, ಏರ್ಕ್ರಾಫ್ಟ್ ಕ್ಯಾರಿ ಮಾಡುತ್ತೆ. ಸೊ ಅದು ಏನು ಮಾಡ್ಬೋದು, ಜಾಮ್ ಮಾಡ್ಬೋದು, ಇಲ್ಲ ದೇ ಮೈಟ್ ಹ್ಯಾವ್ ಯೂಸ್ ಸಮ್ ಕ್ಲಾಸಿಫೈಡ್ ವೆಪನ್ಸ್. ಸೊ ಆ ಥರ ರೆಡಾರ್ಗೆ ಕಂಡುಹಿಡಿಯೋಕ್ಕಾಗದೇ ಇರೋವಂಥ ಟೆಕ್ನಾಲಜಿಗಳು ಯೂಸ್ ಮಾಡಿದ್ದಾರೆ ಅವರು. ಸೊ ಅದರಿಂದ ಯಾವ ಏರ್ ಡಿಫೆನ್ಸ್ ಸಿಸ್ಟಮು ವರ್ಕ್ ಆಗಿಲ್ಲ ಅವ್ರಿಗೆ. ಇಲ್ಲ ಸೈಬರ್ ಅಟ್ಯಾಕ್ ಮಾಡಿರ್ಬೋದು. ಸೊ ಬಿಕಾಸ್ ಇಸ್ರೇಲ್ ಆರ್ ವೆರಿ ಗುಡ್ ಇನ್ ಸೈಬರ್ ಅಟ್ಯಾಕ್ಸ್. ಸೈಬರ್ ಅಟ್ಯಾಕ್ಸ್ ಅಂದರೆ ದೇ ಮೈಟ್ ಹ್ಯಾವ್ ಗಾನ್ ಇನ್ಸೈಡ್ ದಿಸ್ ಏನಂತ ಹೇಳ್ತಾರೆ, ಇನ್ಸೈಡ್ ದಿಸ್ ನೆಟ್ವರ್ಕ್ ಆಫ್ ದಿಸ್ ಏರ್ ಡಿಫೆನ್ಸ್ ಸಿಸ್ಟಮ್ಮು, ಮಿಲಿಟ್ರಿ ಸಿಸ್ಟಮಲ್ಲಿ ಹೋಗಿ ಸೈಬರ್ ಅಟ್ಯಾಕ್ ಮಾಡಿ ರೇಡಾರ್ಗೆ ಕಣ್ ತಪ್ಪಿಸಿರ್ಬೋದು. ಸೊ ಈ ಥರ ಎಲ್ಲ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಆ ಥರ ಟೆಕ್ನಾಲಜಿ ಯೂಸ್ ಮಾಡಿ ದೇ ಹ್ಯಾವ್ ಹಿಟ್ ಇರಾನ್. ಆಮೇಲೆ ಈ ಸಲ ಏನಾಗಿದೆ, AI ಬಳಸಿದ್ದಾರೆ ತುಂಬ. AI ಟೆಕ್ನಾಲಜಿ ಅಂದರೆ ಆಂಡ್ರಿಲ್ ಅಂತ ಒಂದಿದೆ, ಕ್ಲಾಡೆ ಯೂಸ್ ಮಾಡಿರ್ಬೋದು. ಅದೇನಂದರೆ ಇಟ್ ಕ್ರಿಯೇಟ್ಸ್ ಎ ಕಿಲ್ಲರ್ ಚೈನ್ ಮೆಕ್ಯಾನಿಸಮ್. ಅಂದರೆ ಈ ಕಮೇನಿ ಎಲ್ಲಿ ಹೋಗ್ತಾನೆ, ಅವ್ನ ಫೇಸ್ ಎಲ್ಲಿದೆ, ಯಾವ ವೆಹಿಕಲಲ್ಲಿ ಹೋಗ್ತಾನೆ, ಎಷ್ಟೊತ್ತಿಗೆ ಹೋಗ್ತಾನೆ, ಅದು ಡೇಟಾ ಕಲೆಕ್ಟ್ ಮಾಡಿ 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 ಇಟ್ ಫ್ರೇಮ್ಸ್ ಇಸ್ ಓನ್
ರಿಪೋರ್ಟ್, ಆ ಫೈನಲ್ ರಿಪೋರ್ಟ್ ಕೊಡುತ್ತೆ. ಈ ಟೈಮ್ ಇಸ್ ಎ ಗುಡ್ ಟೈಮ್, ಈಗ ಬಂದಿದ್ದಾನೆ, ಇಲ್ಲಿ ಹೊಡಿಬೋದು, ಇಷ್ಟು ಜನ ಇದ್ದಾರೆ, ಆ ಥರ ಕಂಪ್ಲೀಟ್ AI ಅಸಿಸ್ಟೆಡ್ ಡೈರೆಕ್ಷನ್ಸ್ ಕೊಟ್ಟಿರುತ್ತೆ. ಈ ವೆಪನ್ ಯೂಸ್ ಮಾಡಿದ್ರೆ ಕರೆಕ್ಟಾಗಿ ಈ ಲೊಕೇಶನ್ಸಲ್ಲಿ ಹೋಗುತ್ತೆ. ಸೊ AI ಬಳಸಿದ್ದಾರೆ ಈ ಸಲ. ಸೊ ಈ ಥರ ಅತ್ಯಾಧುನಿಕ ಟೆಕ್ನಾಲಜಿನ ಬಳಸಿ ಈ ಥರ ಇರಾನ್ಗೂ ಹೊಡೆದಿದ್ದಾರೆ, ಪ್ಲಸ್ ಕಮೆನಿನೂ ಎತ್ತಿದ್ದಾರೆ. ಸರ್, ಈಗ ನಂಗೆ ಆ ಯುದ್ಧ ನೀತಿ ಬಗ್ಗೆ ಹೇಳಿ. ಈಗ ಮಾತುಕತೆ ಆಗಬೇಕಾದ್ರೇ ದಾಳಿ ಮಾಡಿದ್ದು ಅಪರಾಧವೇ, ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಈ ಟೆಕ್ನಾಲಜಿಯನ್ನು ಎಷ್ಟು ಮಟ್ಟಿಗೆ ಬಳಸಿದ್ದಾರೆ ಅನ್ನೋದು ಉಲ್ಲೇಖ ಮಾಡಿದ್ರಲ್ಲ. ಈಗ ಖಮೇನಿ ಅಂದಾಗ ಇರಾನ್ನ ಅರ್ಧ ಭಾಗ ಖಮೇನಿ ಪರವಾಗಿದ್ರು, ಖಮೇನಿ ವಿರುದ್ಧವಾಗೂ ಒಂದಷ್ಟು ಜನ ಇದ್ರು. ಅಲ್ಲೇ ಖುಷಿ ಪಟ್ಟಂಥ ಕೆಲವೊಂದು ವಿಡಿಯೋಸ್ಗಳು ಕೂಡ ಬಂದಿದೆ. ಅಲ್ಲಿನ ಮಹಿಳೆಯರು ಖಮೇನಿ ಹತ್ಯೆ ಆಗಿದ್ದಕ್ಕೆ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಇಂಥ ದಾಳಿಯಲ್ಲಿ ಒಂದು ಟೆಕ್ನಾಲಜಿ ಕೆಲಸ ಮಾಡಿರುತ್ತೆ. ಖಮೇನಿ ಎಲ್ಲಿರ್ಬೋದು, ಹೆಂಗಿರ್ಬೋದು, ಏನು ಮಾಡ್ತಿರ್ಬೋದು ಅಂತ. ಮತ್ತು ಅಲ್ಲಿನವರ ಮಾಹಿತಿಯು ಸಿಕ್ಕಿರಬಹುದಾ? ಖಂಡಿತ. ಅಲ್ಲಿ ಏನಾಗುತ್ತೆ ಅಂದರೆ, ಇಟ್ ಇಸ್ ಓನ್ಲಿ ನಾಟ್ಲಿ ಟೆಕ್ನಾಲಜಿಕಲ್ ಇಂಟೆಲಿಜೆನ್ಸ್ ಒಂದೇ ವರ್ಕ್ ಆಗಲ್ಲ. CIA, ಮೊಸಾದ್ ಅಲ್ಲಿರೋ ಜನನ್ನು ಬುಕ್ ಮಾಡ್ಕೊಂಡಿರ್ತಾರೆ. ಸೊ ಈ ಎಲ್ಲ ಹ್ಯೂಮನ್ ಇಂಟ್ ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ಈಗ 2,500 ಟಾರ್ಗೆಟ್ ಅಂತ ಈಗ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಎಲ್ಲೆಲ್ಲಿ ಮಿಸೈಲ್ಸ್ಗಳು ತಯಾರಾಗ್ತಾ ಇದ್ದಾವೆ, ಎಲ್ಲೆಲ್ಲಿ ಹೊಡೆದ್ರೆ ಇವ್ರ ಮಿಸೈಲ್ಸ್ ಇನ್ನು ಮುಂದೆ ತಯಾರ್ಸೋಕ್ಕಾಗಲ್ಲ ಅನ್ನೋ ಒಂದು ಟಾರ್ಗೆಟು ಎಲ್ಲ ಸ್ಟಡಿ ಮಾಡಿ, ಮ್ಯಾಪಿಂಗ್ ಮಾಡಿ ಎಲ್ಲ ರೆಡಿ ಮಾಡಿದ್ದಾರೆ. ಅದೇನು ಒಂದು ದಿವಸದಲ್ಲಿ ಆಗಿರೋ ಕೆಲಸ ಅಲ್ಲ, ತಿಂಗಳಾನ್ಗಟ್ಲೆ ಕೆಲಸ ಮಾಡಿರ್ತಾರೆ ಅದರಲ್ಲಿ, ಇಲ್ಲ ವರ್ಷಾನ್ಗಟ್ಲೆ ಮಾಡಿರ್ತಾರೆ. ಸೊ ಇದನ್ನೆಲ್ಲ ಕೊಟ್ಟ ಮೇಲೇ ಅವರು ಶುರು ಮಾಡಿರ್ತಾರೆ ಹೊತ್ತು. ಸೊ ಇಟ್ ಈಸ್ ಎವ್ರಿಥಿಂಗ್ ಹ್ಯಾಸ್ ವರ್ಕ್ಡ್. ಸೊ ಖಮೇನಿಗೆ 100% ಯಾವ ದೇಶದಲ್ಲೂ ಆ ಐಡಿಯಾಲಜಿ ಒಪ್ಪೋದು ಎಲ್ಲೂ ಇರಲ್ಲ. 100%. ಇಲ್ಲಿ ನಮ್ಮ ಭಾರತದಲ್ಲೇ ಎಕ್ಸಾಂಪಲ್, ಗಾಂಧಿ ಅವರ ಇದ್ದಿದ್ದ ಐಡಿಯಾಲಜಿಗೆ ಅಗೇನ್ಸ್ಟ್ ಆಗಿದ್ದವರು ಕೆಲವು ಜನ ಇದ್ರು ಭಾರತದಲ್ಲಿ ಅಲ್ವಾ. ಸೊ ಆ ಥರ ಪರ ವಿರೋಧ ಯಾರೇ ಒಂದು ಐಡಿಯಾಲಜಿಗೆ ಇದ್ದೇ ಇರುತ್ತೆ. ಸೊ ಇಲ್ಲಿ ಖಮೇನಿ ಸ್ವಲ್ಪ ಅತಿ ಹೆಚ್ಚು ಐಡಿಯಾಲಜಿಕಲಿ ಕನ್ಸರ್ವೇಟಿವ್, ಅಂದರೆ ಮಹಿಳೆಯರನ್ನ ಆಚೆ ಬಿಡಬಾರ್ದು, ಬುರ್ಕ ಹಾಕೊಂಡು ಬರಬೇಕು, ಹಿಜಾಬ್, ಅವು ಇವು ಏನೇನೋ ಮಾಡಿ ಪ್ರಾಬಬ್ಲಿ ಸಪ್ರೆಸ್ ದ ವುಮನ್. ದಟ್ ವಾಸ್ ಎ ವೆರಿ ಬ್ಯಾಡ್ ಫೀಲಿಂಗ್ ಅನ್ನೋದು ಬಿಟ್ಟರೆ ಬೇರೆ ರೀತಿಯಲ್ಲಿ ನಮ್ಮ ಭಾರತಕ್ಕೆ ಯಾವ ವಿಧವಾದ ಪ್ರಾಬ್ಲಮ್ಮು ಇರಲಿಲ್ಲ ಖಮೇನಿಯಿಂದ. ಈ ವಾಸ್ ವೆರಿ ಗುಡ್ ವಿತ್ ಮೋದಿ. ವ್ಯಾಪಾರ ವಹಿವಾಟು ಜಾಸ್ತಿ ಇರಲಿಲ್ಲ, 1.3 ಮಿಲಿಯನ್ ಇತ್ತು. ಬಟ್ ಅದಕ್ಕೆ ಮುಂಚೆ ನಮಗೆ ಪೆಟ್ರೋಲ್ ಎಲ್ಲ ಚೆನ್ನಾಗಿ, ಆಯಿಲ್ ಎಲ್ಲ ಅಲ್ಲಿಂದನೇ ಸಪ್ಲೈ ಆಗ್ತಿತ್ತು. ಅದು ಬಿಟ್ಟರೆ ನಮಗೆ ಚಾಬಾರ್ ಪೋರ್ಟ್ಗೆ ದಾರಿ ಮಾಡಿಕೊಟ್ಟಿದ್ರು ಅವರು. ಚಾಬಾರ್ ಪೋರ್ಟ್ ನಮ್ಮದು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರೆ ನಾವು ಆಫ್ಘಾನಿಸ್ತಾನ್ ಮತ್ತು ಸೆಂಟ್ರಲ್ ಏಷ್ಯಾನ ಈಸಿಯಾಗಿ ನಾವು ವಹಿವಾಟು ಇನ್ನೂ ಜಾಸ್ತಿ ಮಾಡ್ಬೋದಾಗಿತ್ತು. ಯಾಕಂದರೆ ಅದು ಬಿಟ್ಟರೆ ದಾರಿ ಇರೋದು ವಯಾ ಪಾಕಿಸ್ತಾನ ಹೋಗ್ಬೇಕು ನಮಗೆ. ಪಾಕಿಸ್ತಾನಲ್ಲಿ ಗ್ವಾದರ್ ಪೋರ್ಟಲ್ಲಿ ನಮ್ಗೆ ಜಾಗ ಇಲ್ಲ, ಅದು ಚೈನಾ ಪಾಕಿಸ್ತಾನ್ ಮಾಡೋ ಕಂಟ್ರೋಲ್ ಅದು. ಚಾಬಾರ್ ಪೋರ್ಟ್ ಇರಾನ್ ನಮಗೆ ಭಾಳ ಓಪನ್ ಮಾಡಿಟ್ಟಿತ್ತು. ಅದ್ರ ಮೂಲಕ ನಮಗೆ ಸೆಂಟ್ರಲ್ ಏಷ್ಯಾ, ಕಜಗಸ್ತಾನು ಅಂಥ ಕಡೆ ಎಲ್ಲ, ಸೆಂಟ್ರಲ್ ಏಷ್ಯಾ ಆಗಲಿ, ಆಫ್ಘಾನಿಸ್ತಾನ್ಗಾಗಲಿ ಭಾಳ ಒಂದು ದಾರಿ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಸೊ ನಮ್ಮ ಹತ್ರ ಚೆನ್ನಾಗೇ ಇದ್ವಿ. ಇರಾನು ನಮ್ಮದು ಬಾಂಧವ್ಯ ಭಾಳನೇ ಚೆನ್ನಾಗಿತ್ತು. ಈವನ್ ಆ ಪಹಲ್ಗಾಮ್ ಅಟ್ಯಾಕಲ್ಲಿ ಅವ್ರು ಕಣ್ಸಿದ್ರು ಪಾಕಿಸ್ತಾನನ್ನ ಇರಾನ್ ಅವರು. ಸೊ ಅಷ್ಟು ಒಳ್ಳೆ ಸಂಬಂಧ ಇತ್ತು ನಮಗೆ. ಈವನ್ ಇಸ್ರೇಲ್ ಜೊತೆನೂ ಒಳ್ಳೆ ಸಂಬಂಧ ಇದೆ, ಇರಾನ್ ಜೊತೆನೂ ಒಳ್ಳೆ ಸಂಬಂಧ ಇದೆ. ನಮಗೆ ಇಬ್ಬರ ಹತ್ರನೂ ಚೆನ್ನಾಗಿದ್ದೀವಿ. ನಾವು ಭಾರತದ ನಿಲುವೇನಂದರೆ ಇಬ್ರು ಕಿತ್ತಾಡ್ಬೇಡಿ, ಯಾವುದೋ ಒಂದು ಒಪ್ಪಂದಕ್ಕೆ ಬನ್ನಿ ಅಂತ ಅಷ್ಟೇ ಹೇಳ್ತಾ ಇದ್ದೀವಿ ಹೊತ್ತು ನಾವು ಯಾರ ಪರನೂ ನಿಂತ್ಕೊಂಡು. ಹಾಗಾದ್ರೆ ಹೇಳಿ ಸರ್, ಇರಾನ್ನ ಯುದ್ಧದ ಸಾಮರ್ಥ್ಯ ಎಷ್ಟಿದೆ? ಇದೆಷ್ಟು ದಿವಸದವರೆಗೂ ಮುಂದುವರಿಬಹುದು? ನನ್ನ ಪ್ರಕಾರ ಇವರು ಟಾರ್ಗೆಟ್ಗಳು ಮಾಡೋದು ನೋಡ್ತಾ ಇದ್ರೆ ಪ್ರಾಬಬ್ಲಿ ಇನ್ನೊಂದು 3-4 ದಿವಸ ಎಳಿಬೋದು ಅಷ್ಟೇ. ಯಾಕಂದರೆ ಇವ್ರಿಗೆ ಯಾವುದೇ ವಿಧವಾದ ಸಪೋರ್ಟ್ ಇಲ್ಲ, ಬೇರೆ ದೇಶಗಳಿಂದ ಆಯುಧಗಳು ಬರ್ತಾ ಇಲ್ಲ. ವಿತೌಟ್ ಆಯುಧ ಎಷ್ಟು ದಿವಸ ನೀವು ಫೈಟ್ ಮಾಡೋಕ್ಕಾಗತ್ತೆ? 4 ದಿವಸ ಇಲ್ಲ, ಹಬ್ಬ ಅಂದರೆ ಇನ್ನೊಂದು ವಾರ ಎಳಿತೀರ ಅಷ್ಟೇ. ಅದು ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ ನೀವು. ಸರ್, ಈಗ ಬೆಂಜಮಿನ್ ನೇತನ್ಯಾಹು ಕೂಡ ಅವ್ರ ಬಗ್ಗೆ ಒಂದು ವಿರೋಧಿ ಅಲೆ ಇದೆ. ಅವರು ಆ ನರೇಶನ ಬೇರೆ ಕಡೆ ತಗೊಂಡು ಹೋಗೋದಕ್ಕೆ ಈ ಯುದ್ಧ ಏನಾದರೂ? ಹೌದು, ಬೆಂಜಮಿನ್ ನೆತನ್ಯಾಹುಗೆ ಅವ್ರ ಮೇಲೂ ಆದ ಕೆಲವು ಅಪವಾದಗಳಿದ್ದಾವೆ. ಅವನು ಕೆಳಗಿಳಿದು ಬೇರೆ ಒಂದು ಬಂದರೆ ಅರೆಸ್ಟ್ ಆಗೋ ಚಾನ್ಸಸ್ಸು ಜಾಸ್ತಿ ಇದೆ. ಹ್ಯೂಮನ್ ರೈಟ್ ವೈಲೇಷನ್ ಆಗಲಿ, ಇದಾಗಲಿ ಬೇಕಾದಷ್ಟಿದೆ. ಸೊ ಅವನು ಬಿಟ್ಟು ಹೋಗೋಕ್ಕೆ ಮುಂಚೆ ಏನೋ ನಂದು ಒಂದು ಹೆಸರು ಗೀಚಿಟ್ಬಿಟ್ಟು ಹೊಟ್ಟೋಗೋಣ ಅನ್ನೋ ಒಂದು ಇದರಲ್ಲಂತೂ ಇದ್ದಾರೆ. ಯಾಕಂದರೆ ನೋಡಿ, ಹಮಾಸ್ನ ಮಟ್ಟ ಹಾಕ್ದ, ಹೆಜ್ಬುಲ್ಲಾನ್ ಮಟ್ಟ ಹಾಕ್ದ, ಔತಿನ್ ಮಟ್ಟ ಹಾಕ್ದ. ಅಫ್ಕೋರ್ಸ್ ಝೀರೋ ಮಾಡೋಕ್ಕಾಗದೆ ಇದ್ರು ಅವರು ಶಕ್ತಿನ ಕುಗ್ಗಿಸ್ಬಿಟ್ಟ, ಕಂಪ್ಲೀಟ್ ಕುಗ್ಸ್ ಆಯಿತು. ಬಟ್ ಆ ಕುಗ್ಸೋ ಇದರಲ್ಲಿ
ಅಫ್ಕೋರ್ಸ್ ಈಸ್ ರೇಟ್ ವಾಸ್ ವೆರಿ ನಾಟ್ ಪ್ರಪೋರ್ಷನೇಟ್. 1200 ಜನ ಸತ್ರು ಅಂದ ತಕ್ಷಣ 70,000 ಜನ ಬರೀ ಉಗ್ರರನ್ನ ಕೊಂದಿದ್ರೆ ಯಾರು ಬೇಜಾರು ಮಾಡ್ಕೊತಿರ್ಲಿಲ್ಲ. ಮಕ್ಳುಗಳು 40,000 ಮಹಿಳೆಯರು ಮಕ್ಕಳೇ ಆಗಿದ್ರು. ಅದರಲ್ಲಿ ಏನು ರೀಸನ್ನೇ ಇರಲಿಲ್ಲ. ಅವ್ರನ್ನ ಕೊಲ್ಲೋ ಅಂತ ಅವ್ರೇನು ಇದಕ್ಕೆ ಏನು ಪ್ರಚೋದನೆ ಕೊಟ್ಟಿರಲಿಲ್ಲ. ಅಫ್ಕೋರ್ಸ್ ಉಗ್ರರನ್ನು ಹೊಡೆದು ಹಾಕಿದರೆ ಯಾರೂ ಬೇಜಾರು ಮಾಡ್ಕೊತಿರ್ಲಿಲ್ಲ. ಯಾವ ಉಗ್ರಗಳು ಇವ್ರನ್ನೆಲ್ಲ ಭಾಗಿಯಾಗಿದ್ದು ಹುಡುಕಿ ಹೊಡೆದಿದ್ರೆ ಯಾರೂ ನೆತನ್ಯಾಹು ಬಗ್ಗೆ ಯಾರೂ ಕೆಟ್ಟದಾಗಿ ಮಾತಾಡ್ತಿರಲಿಲ್ಲ. ಅಲ್ಲಿ ಏನಾಯಿತು, ಅತಿ ಹೆಚ್ಚು ಮಹಿಳೆ ಮಕ್ಕಳನ್ನೇ ಸಾಯಿಸ್ಬಿಟ್ಟ. ಆ ಉಗ್ರರು ಸಾಯಿಸೋ ಒಂದು ಇದರಲ್ಲಿ ಭಾಳ ಜನ ಇನ್ನೋಸೆಂಟ್ ಪೀಪಲ್ ಸತ್ತೋದ್ರು. ರೈಟ್ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಇರಾನ್, ಇಸ್ರೇಲ್, ಅಮೆರಿಕ ನಡುವಿನ ಈ ಯುದ್ಧದ ಸಂದರ್ಭದಲ್ಲಿ ಈ ಯುದ್ಧದ ಆಗುಹೋಗುಗಳೇನಿರುತ್ತೆ ಮತ್ತು ಮುಂದೆ ಎಷ್ಟು ದಿವಸದವರೆಗೂ ಇದು ಮುಂದುವರಿಬಹುದು, ಭಾರತದ ನಿಲುವೇನು, ಇದನ್ನು ಸ್ಪಷ್ಟಪಡಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ನೋಡಿದ್ರೆ ವೀಕ್ಷಕರೇ, ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಇರಾನ್, ಇಸ್ರೇಲ್, ಅಮೆರಿಕ ನಡುವಿನ ಯುದ್ಧದ ಸಂದರ್ಭದಲ್ಲಿ ನೋಡಿ, ಯಾವುದೇ ದೇಶದ ನಾಗರಿಕರು ಅಂದರೆ ಅವ್ರು ಯಾರಿಗೂ ಕೂಡ ಯುದ್ಧ ಅನ್ನೋದು ಬೇಡ, ಸಾವು ನೋವುಗಳು ಬೇಡ, ಸಂಕಟ ಬೇಡ, ಆರ್ಥಿಕತೆ ಅನ್ನೋದು ಕುಂದು ಹೋಗೋದು ಬೇಡ, ಎಲ್ಲರಿಗೂ ಅಭಿವೃದ್ಧಿ ಅನ್ನೋದು ಬೇಕು. ಆದರೆ ದೊಡ್ಡ ದೊಡ್ಡ ನಾಯಕರ ಪ್ರತಿಷ್ಠೆಯ ಫಲ ಅನ್ನೋದು ಈ ಯುದ್ಧಕ್ಕೆ ತಂದು ನಿಲ್ಲಿಸಿದೆ. ಆದಷ್ಟು ಬೇಗ ಯುದ್ಧಗಳೆಲ್ಲವೂ ನಿಲ್ಲಿ, ಆರ್ಥಿಕತೆ ಅನ್ನೋದು ಸಬಲವಾಗಲಿ, ಜನಸಾಮಾನ್ಯರ ಪ್ರಾಣ ಉಳಿಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.